ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಇನ್ಸ್ಟೆಂಟಾಗಿ ಒಂದು ಹಪ್ಪಳವನ್ನು ಮಾಡೋಣ. ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ರವೆನ ಹಾಕಿ ಇನ್ಸ್ಟೆಂಟಾಗಿ ಹಪ್ಪಳನ ಮಾಡ್ಕೊಳ್ಳೋಣ. ಅಂದರೆ ಇದು ತಕ್ಷಣ ಒಂದು 10 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಬೋದು. ಇದು ಇನ್ಸ್ಟೆಂಟಾಗಿ ಮಾಡುವಂಥ ಹಪ್ಪಳ. ಅದಕ್ಕೆ ಬೇರೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಏನೂ ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕೋಣ. ಮೊದಲಿಗೆ ನಾವು ಈಗ ಒಂದು ಬೌಲ್ಗೆ ಇಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಈಗ ಇಲ್ಲಿ 3 ಸ್ಪೂನಷ್ಟು ರವೆನ ತೊಗೊಂಡಿದ್ದೀನಿ. ಅದನ್ನು ಹಾಕೋಣ. 3 ಸ್ಪೂನು ರವೆ, ಗೋಧಿ ಹಿಟ್ಟು ಮತ್ತು ರವೆ ಹಾಕ್ಕೊಂಡಿದ್ದೆ. ಈಗ ಅದಕ್ಕೆ ನಾನು ಇಲ್ಲಿ 1 ಸ್ಪೂನಷ್ಟು ಎಳ್ಳು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಎರಡನ್ನು ಹಾಕೋಣ. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಜೊತೆಗೆ ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಕರಿಯೋದು ಆಗಿರೋದ್ರಿಂದ ಸ್ವಲ್ಪ ಅಜ್ವೈನ್ ಹಾಕೋಣ. ಅದನ್ನು ಸ್ವಲ್ಪ ಈ ರೀತಿ ಕ್ರಷ್ ಮಾಡಿ ಹಾಕಿದ್ರೆ ಅದರ ಸ್ಮೆಲ್ಲು ಎನ್ಹಾನ್ಸ್ ಆಗುತ್ತೆ. ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೋಣ. ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕೈನಲ್ಲೇ ಈ ಥರ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಹಾಕಿದ್ರೆ ಅದರ ಸ್ಮೆಲ್ಲು ಕೂಡ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಅದಕ್ಕೆ ಲೈಟಾಗಿ ಅರಿಶಿನ ಹಾಕೋಣ. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಮತ್ತು ಅದಕ್ಕೆ ಖಾರಕ್ಕೆ ನಾವು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಸೇರಿಸೋಣ. ಖಾರಕ್ಕೆ ಇದು ಮೆಣಸಿನ ಪುಡಿ ಹಾಕ್ತಾ ಇರೋದು. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸೋಣ. ಉಪ್ಪು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಕರಿಯೋ ಪದಾರ್ಥಕ್ಕೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದೆ. ಈಗ ಇದನ್ನು ಎಲ್ಲ ಮಿಕ್ಸ್ ಆಗೋ ರೀತಿ ಸ್ವಲ್ಪ ಹೊಂದ್ಸೋಣ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿರುವಂಥ ಎಣ್ಣೆನ ಸೇರಿಸೋಣ. 1-2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಬಿಸಿ ಮಾಡಿರುವಂಥ ಎಣ್ಣೆ. ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಮಾಮೂಲಿ ಚಪಾತಿ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಒಟ್ಟಿಗೆ ನೀರು ಹಾಕ್ಕೊಳ್ಳೋದೇನು ಬೇಡ. ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಹಿಟ್ಟನ್ನು ಕಲಿಸಿದ್ವಿ. ಇದನ್ನು ನೋಡ್ತಾ ಇದ್ದರೆ ಉದ್ದಿನಬೇಳೆ ಹಿಟ್ಟು ಕಲಿಸ್ದ ರೀತಿಯೇ ಕಾಣಿಸುತ್ತೆ. ಈಗ ಇದನ್ನು ನಮಗೆ ಬೇಕಾದ ಆಕಾರಕ್ಕೆ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ಪೂರಿ ರೀತಿ ಹಪ್ಪಳದ ರೀತಿ ಒತ್ತಬೇಕು. ಈಗ ನಾದಿದೆ ಅಲ್ವಾ, ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಉಂಡೆ, ಒಂದು ಪೂರಿ ಅಷ್ಟಾಗಲ ಆದರೆ ಸಾಕು. ನೋಡಿ ಈ ರೀತಿ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹಪ್ಪಳದ ರೀತಿ ಒತ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಚ್ಚಿದ್ದನ್ನು ಒಂದು ಬಟ್ಟನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಲಟ್ಸ್ಕೊಳ್ಳೋಣ. ಮಾಮೂಲಿ ಹಪ್ಪಳ ನಾವು ಪೂರಿ ರೀತಿ ಸ್ವಲ್ಪ ದಪ್ಪ ಒತ್ತೋದು ಬೇಡ. ಸ್ವಲ್ಪ ಇದನ್ನು ತೆಳುಗೆ ಒತ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಈ ರೀತಿ ತೆಳುವಾಗಿ ಒತ್ಕೊಳ್ಳೋಣ. ನೋಡಿ ಈ ರೀತಿ ತೆಳುವಾಗಿ ಒತ್ಕೊಂಡಿದ್ದೀನಿ. ಈ ರೀತಿ ಒಂದು ಸ್ವಲ್ಪ ಎಲ್ಲನೂ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಬೇಯಿಸೋಣ. ನೋಡಿ ಈ ರೀತಿ ಹಪ್ಪಳಗಳನ್ನ ಒತ್ಕೊಂಡಿದ್ದೀನಿ. ಇದು ಈಗ ಎಣ್ಣೆ ಕಾದಿದೆ, ಹಾಕೋಣ. ಇದು ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಒಂದು 10 ನಿಮಿಷದಲ್ಲೇ ಆರಾಮ್ಸೆ ಮಾಡಬಹುದು. ಊಟಕ್ಕೇನು ನೆಂಚ್ಕೊಳ್ಳೋಕ್ಕಿಲ್ಲ ಅಂತ, ಅಥವಾ ಕಾಫಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ರೀತಿಯೂ ಕೂಡ ಇದನ್ನು ಮಾಡಬಹುದು.
ನೋಡಿ ಸೇಮ್ ಹಪ್ಪಳ ರೀತಿಯೇ ಇದೆ. ಉದ್ದಿನ ಹಪ್ಪಳ ಮಾಡಲ್ವ ಅದೇ ರೀತಿ ಸೇಮ್ ಕಾಣಿಸ್ತಾ ಇದೆ. ಈಗ ಮತ್ತೆ ಇನ್ನೊಂದು ಹಾಕೋಣ. ನೋಡಿ, ಇನ್ಸ್ಟಂಟ್ ಗೋಧಿ ಹಿಟ್ಟಿನ ಹಪ್ಪಳ ರೆಡಿಯಾಗಿದೆ. ಇದು 10 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ಊಟಕ್ಕೆ ಅಥವಾ ಟೀ ಟೈಮ್, ಕಾಫಿ ಟೈಮಲ್ಲಿ ಸ್ನ್ಯಾಕ್ ರೀತಿ ಮಾಡ್ಬೋದು. ನೋಡಿ ಎಷ್ಟು ತೆಳುವಾಗಿ ಎಷ್ಟು ಇದಾಗಿದೆ. ಅದೇ ರೀತಿ ಗರಿಯಾಗೂ ಕೂಡ ಇದೆ. ಸೇಮ್ ಹಪ್ಪಳದ ರೀತಿಯೇ ಆಗುತ್ತೆ. ಊಟಕ್ಕೆ ಕಾಫಿ ಟೀ ಟೈಮ್ಗೆ ಮಕ್ಕಳು ಏನಾದ್ರು ಕೇಳಿದಾಗ ಹೊರಗಡೆಯಿಂದ ಪ್ಯಾಕೆಟ್ಗಳಲ್ಲಿ ಕುರ್ಕುರೆ ಅದು ಇದು ತಂದುಕೊಡೋ ಬದಲು ನಾವು ಈಗ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು 10 ನಿಮಿಷದಲ್ಲೇ ಬೇಗನೆ ಮಾಡುವಂಥದ್ದು. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.